ಹಲೋ ಸರ್. ಹಾಂ ಥ್ಯಾಂಕ್ ಯು ಸರ್. ಹಾಂ ಹಾಂ ಸರ್, ಯಾವುದೇ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ಕೊಂಡು ಬಂದ್ರೆ ಆ ವ್ಯಕ್ತಿನ 24 ಗಂಟೆ ಒಳಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಗೊತ್ತಿಲ್ವಾ ಸರ್ ನಿಮಗೆ? ಅದಕ್ಕೆ ಅದಕ್ಕೆ DC ಕಿಡ್ನಾಪ್ ಕೇಸಲ್ಲಿ ಅರ್ಜುನ ಅರೆಸ್ಟ್ ಮಾಡಿದ್ದೀರಾ. ಆದರೆ 24 ಅವರ್ಸ್ ದಾಟಿದ್ರು, ಯಾಕಿನ್ನೂ ಸಬ್ಮಿಟ್ ಮಾಡಿಲ್ಲ ಕೋರ್ಟ್ಗೆ? ವೈ? ನಂಗೆ ಗೊತ್ತು ಸರ್. ನಿಮಗೆ ಇಲ್ಲಿವರೆಗೆ ಪ್ರತ್ಯಕ್ಷದರ್ಶಿ, ಐ ವಿಟ್ನೆಸ್ ಸಾಕ್ಷಿ ಯಾರು ಸಿಕ್ಕಿಲ್ಲ. ಹಾಗೆ DC-ನ ಅರ್ಜುನ್ನೇ ಕಿಡ್ನಾಪ್ ಮಾಡಿದ್ದಾನೆ ಅನ್ನೋದಕ್ಕೆ ನಿಮ್ಮ ಹತ್ರನೂ ಸಾಲಿಡ್ ಆಧಾರ ಯಾವುದೂ ಇಲ್ಲ. ಹಾಗಾಗಿ ನಿಮ್ಮ ಕೈನಲ್ಲಿ FIR ಹಾಕಿ ಅವನ ಮೇಲೆ ಚಾರ್ಜ್ ಶೀಟ್ ಹಾಕೋಕೆ ಆಗಿಲ್ಲ. ಆಮೇಲೆ ರೈಟ್ ಸರ್? ಐ ಆಮ್ ರೈಟ್ ಸರ್. ಸರಿಯಾದ ಸಾಕ್ಷಿ ಸಿಕ್ಕಿಲ್ಲ ಅಂದ್ರೆ ಇಷ್ಟೊತ್ತು ಒಬ್ಬನ ಕಸ್ಟಡಿಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಈ ರೂಲ್ಸ್ ನಿಮಗೆ ಗೊತ್ತಿರುತ್ತೆ ಸರ್, ಗೊತ್ತಿಲ್ವಾ ನಿಮಗೆ? ಈಗ ನಾನು ಮನ್ಸು ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಈ ವಿಷಯನ ತುಂಬಾ ದೊಡ್ಡ ಇಶ್ಯೂ ಮಾಡಿ ಮೀಡಿಯಾನ ಕರೆಸ್ಬೋದು. ಆಮೇಲೆ ನೀವು ಕೆಲಸ ಕಳ್ಕೋಬೇಕಾಗತ್ತೆ. DC ಕಾಣೆಯಾಗಿದ್ದಾರೆ. ಯಾವುದಾದ್ರು ಸಾಮಾನ್ಯ ಜುಜುಬಿ ಇಶ್ಯೂ ಅಲ್ಲ ಸರ್, ನ್ಯಾಷನಲ್ ಇಶ್ಯೂ ಆಗಿದೆ. ನಿಮ್ಮ ಹತ್ರ ಯಾವುದೇ ಪ್ರೂಫ್ ಇಲ್ಲ ಅರ್ಜುನ್ ಅಪರಾಧಿ ಅನ್ನೋದಕ್ಕೆ. ಸೊ ನೀವು ಈಗ ಇಮಿಡಿಯೇಟ್ಲಿ ಅರ್ಜುನ್ನ ಬಿಟ್ಟು ಕಳಿಸ್ಬೇಕು. ಇಲ್ಲ ಅಂದ್ರೆ ಒಬ್ಬ ಅಡ್ವೊಕೇಟ್ ಆಗಿ ನಾನು ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಸರ್. ಗೊತ್ತಿಲ್ಲ ಸರ್ ನಿಮಗೆ? ರಾಮಣ್ಣ, ಆಯ್ತು ಸರ್.